ನಮಸ್ಕಾರ ನೋಡಿ, ಇವತ್ತು ರೈತನ ಗದ್ದೆಯಲ್ಲಿ ಏನೇನು ಸವಾಗಡೆ ಆಗ್ತಿದೆ ಸುದ್ದಿ ಮಾಡ್ತಾನೆ ಇದ್ದೀನಿ. ಕೆ ಬಿ ಸಂಬಂಧಪಟ್ಟಂಗೆ ನೋಡಿ, ಇದು ಬನ್ನೂರಿನ ಜೈಭೀಮ್ ನಗರದಿಂದ ಮುಂದೆ ಬರುವಂಥ ಒಂದು ರಸ್ತೆ. ಇದು ಗಾಣಿಕೊಪ್ಪಲಿಗೆ ಅಟ್ಯಾಚ್ ಆಗುತ್ತೆ. ನೋಡಿ ಯಾವ ಥರ ಇದೆ ಅಂತ ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ. ನೋಡಿ ಇದು ಲೈಟ್ ಕಂಬ ಮುರಿದೋಗಿದೆ. ನೋಡಿ ನೋಡಿ ನನ್ನ ಕೈ ಎಟಕ್ಸೋ ಅಷ್ಟೇ ಇರೋದು, ಕೈ ಎಟಕ್ಸೋ ಇದೆ ಇಲ್ಲಿ. ನೋಡಿ ಎಲ್ಲ ನೆಲಕ್ಕೆ ತಾಗ್ತಾ ಅಂತ ನೋಡ್ತಾ ಇದ್ದಾರೆ. ಇಲ್ಲಿ ರೈತನ ಜಮೀನಿಗೆ ಹಲವಾರು ಜಮೀನುಗಳಿಗೆ ಹೋಗುವಂಥ ಒಂದು ಮೇಯ್ನ್ ಲೈನ್ ಅಲ್ವಾ ಸರ್ ಇದು? ಹಾಂ ಸರ್, ಎಷ್ಟು ದಿನದಿಂದ ಈ ಥರ ಇದೆ ಸರ್ ಇದು? ಒಂದೂವರೆ ತಿಂಗಳು 2 ತಿಂಗಳಾಯ್ತು ಈ ಥರ ಇದೆ. ಕಂಪ್ಲೇಂಟ್ ಏನು ಮಾಡಿಲ್ವ ನೀವು? ಕಂಪ್ಲೇಂಟ್ ಮಾಡಿದ್ರು ಯಾರೂ ಬರ್ತಾಯಿಲ್ಲ. ಅಲ್ಲ ಅಚಾನಕ್ಕಾಗಿ ನೋಡಿ ಗಿಡಕ್ಕೆ ನೋಡಿ ಇಲ್ಲೇ ಇದೆ ಗಿಡ. ಕೈ ಬೆಳೆ ಎಣ್ಕೆ ಎಷ್ಟು ಹಿಡಿಯೋಂಥದ್ದು. ಇವರೆಲ್ಲ ಏನು ಮಾಡ್ತಾರೆ ಸರ್ ಅಧಿಕಾರಿಗಳು ಕೂತ್ಕೊಂಡು? ಯಾರು ಏನೂ ಮಾಡ್ತಿಲ್ಲ ಸರ್. ಯಾರು ಇದಕ್ಕೆ ಯಾರು ದಿನ ನೋಡ್ಕೊಂಡು ಹೋಯ್ತಾರೆ, ಬರ್ತಾರೆ. ಯಾರು ಇದ್ರ ಬಗ್ಗೆ ಯಾರು ಕೇರ್ ತಗೋ. ಅಲ್ಲ, ಕೆ ಬಿ ಬಿಲ್ ಏನೋ ರೈತ ಒಬ್ಬ 200 ರೂಪಾಯಿ ಕಟ್ಟಲಿಲ್ಲ ಕಿತ್ತಾಕ್ತೀನಿ ಅಂತ 16 ಸಾರಿ ಬರ್ತಾರಲ್ಲ, ಇಲ್ಲೇನು ಯಾರು ಕಿತ್ತಾಕ್ತಾರೆ ಕೆಲಸ? ಯಾರು ಕಿತ್ತಾರೆ? ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೇಳ್ತಿಲ್ಲ. ಇಲ್ಲಿ ಯಾರು ಬರ್ತಾರೆ ನೋಡ್ತಾರೆ, ಜೈ ಅಂತ ಮಾಡಿರ್ತಾರೆ. ಈ ರೂಟಲ್ಲಿ ಅವ್ರು ಯಾರು ಬಂದು ವೀಕ್ಷಣೆ ಮಾಡಿ ಯಾರು ನೋಡಲ್ಲ. ಅಂತಲ್ಲ ಹಲವಾರು ಮುಂದೆ ಇನ್ನೂ ಅದೇ ತರ ಆಗೈತೆ ಗದ್ದೆಗಳಲ್ಲಿ. ಸುಮಾರೆಲ್ಲ ಭಾಗವೇ ಕೇಳಲ್ಲ. ಅಲ್ಲ ನೋಡಿ, ಇಲ್ಲಿ ಕೈ ಜಸ್ಟ್ ನೋಡಿ, ಕೈ ತೋರಿಸಿ ನಿಮಗೆ. ಇಲ್ಲಿ ಇಟ್ಟರೆ ಸಿಗುತ್ತೆ. ಮೇನ್ ಲೈನ್ ಇದು. ರೈತರು ಜಮೀನಿಗೆ ಹೋಗೋಂಥ ಪಂಪ್ ಸೆಟ್ ಲೈನು, ಅಲ್ಲೂ ಕೂಡ ಕರೆಂಟ್ ಇದೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಕರೆಂಟ್ ಇದೆ. ನೋಡಿ ಇದು ಕೂಡ 2 ಲೈನ್ ಇದೆ. ಇಲ್ಲಿ ಮೇಲ್ಗಡೆ ಲೈನ್ ಒಂದಿದೆ, ಮತ್ತೆ ಈ ಕಂಬ ಬಿದ್ದೋಗಿದೆ. ಎಷ್ಟು ತಿಂಗಳಿಂದ ಅಂದರೆ ಬರೀ ಕೇವಲ ಎಷ್ಟು ತಿಂಗಳಾಯ್ತಿದ್ದು? 2 ತಿಂಗಳಿಂದ ಹಿಂಗೆ ಇದೆ. ಯಾಕೆ ಕಾಣಲ್ವಾ? ಲೈನ್ ಮ್ಯಾನ್ಗಳು ಓಡಾಡ್ತಾರೆ. ರೈತರಿಗೆ ಸಹಾಯ ಮಾಡಬೇಕು ಅಂತ ಅನ್ಸಲ್ಲ ಅವ್ರಿಗೆ? ಸಂಬಂಧಪಟ್ಟ ಯಾರು ಅಧಿಕಾರಿಗಳು ಬರಲ್ಲ ಸರ್. ನಾವು ಎಷ್ಟೋ ಸಲ ಒಂದು ವಿಡಿಯೋ ಮಾಡಿ ಹಾಕುವ ಅಂದ್ರೆ ಏನಾರು ಅಂದ್ಬಿಡ್ತಾರೆ, ನಮಗೂ ಭಯ, ಹೆದರಿಕೆ. ಎಲ್ಲಿ IP ಸೆಟ್ಗಳಿಗೆ ಕರೆಂಟ್ ಕೊಡಲ್ಲ, ರೈತರಿಗೆ ಹೊಟ್ಟೆ ಹೊರಿಸ್ತಾರೆ ಅನ್ನೋ ಹೆದರಿಕೆ. ನನಗೂ ಗೊತ್ತಿರಲಿಲ್ಲ. ನಾನು ಅಚಾನಕ್ಕಾಗಿ ಸ್ಟ್ರೈಕ್ ಇತ್ತು, ಈ ಕಡೆಯಿಂದ ಹೋಗ್ಬೇಕಾದ್ರೆ ಎಷ್ಟು ವಾಹನಗಳೈತೆ ನೋಡೋಣ ಬಂದೆ, ದಂಗಾಗ್ಬಿಟ್ಟೆ ರೇ. ನಿಜವಾಗ್ಲೂ ನಿಮ್ಗೆ ನೋಡ್ರಿ, ಇಲ್ಲಿ ಈ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಯಾರಿದ್ದಾರೆ ನೋಡಿದ್ದೀನ. ಇದು ಬನ್ನೂರು ಜೈಭೀಮ್ ನಗರದಿಂದ ಹೋಗುವಂಥ ಗಾಣಿಕೊಪ್ಪಲು ರೋಡ್ ಇದು. ಇವತ್ತು ಏನು ಸ್ಟ್ರೈಕ್ ಇದೆ, ಹಾಗಾಗಿ ಇಲ್ಲಿ ಸಿಕ್ಕಾಬಿಟ್ಟೆ ವಾಹನಗಳು ಓಡ್ತಾ ಇದೆ. ನಿಜವಾಗ್ಲೂ ನಿಮಗೆ ಏನು ಕೆಲಸ ಮಾಡ್ತೀರಾ ಅಂತ ರೈತರು ಕೇಳ್ತಾ ಇದ್ದಾರೆ. ನೋಡಿ ಮರ ಆಲ್ರೆಡಿ ಸೋಗ್ತಾ ಇದೆ ಅಲ್ಲಿ. ಸಣ್ಣ ಗಿಡ, ಅದು ಮರನೂ ಅಲ್ಲ ಅದು. ಆ ಗಿಡ ಸೋಗುತ್ತೆ ಅಂದರೆ ಯಾವ ಮಟ್ಟಿಗೆ ಲೈನ್ ಇಟ್ಕೊಂಡಿದ್ರೆ ಇವರು ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಇಲ್ಲಿ ಏನಾರ ದೊಡ್ಡ ಅನಾಚುರಿ ಆದಾಗಲೇ ಅವ್ರಿಗೆ ಗೊತ್ತಾಗೋದು, ಅಲ್ಲಿ ಗಂಟೆ ಯಾರಿಗೂ ಗೊತ್ತಾಗಲ್ಲ. ಓಕೆ ಏನಾರ ಪ್ರಾಬ್ಲಮ್ ಆಗಿ ಹಸುಗಳು, ಗಾಡಿಗಳು, ಲಾರಿಗಳು, ಒಟ್ಟು ಲಾರಿಗಳು ಓಡ್ತವೆ. ಸೋಗ್ತಾಗ ಅವ್ರಿಗೆ ಅವಾಗ ಗಮನಕ್ಕೆ ಬರ್ತದೆ. ಅಲ್ಲಿ ಗಂಟೆ ಗದ್ದೆ ಸಂಬಂಧಪಟ್ಟ ಯಜಮಾನ್ರ ಬನ್ನಿಲ್ಲ ಒಂದು ನಿಮಿಷ. ನಿಮ್ದಾಗೆ ಜಮೀನು ಏನು ಲೈನಿಂಗ್ ಬಿದ್ದಿದೆಯಲ್ಲ, ಬನ್ನಿಲ್ಲ. ನೋಡಿ ಯಾರು ಕೇಳಲ್ಲ ರೀ, ಜನ ಸತ್ಪ್ರಜೆಗಳಂತ ಕೇಳಲ್ಲ ಪಾಪ ಇವರು ಈ ವಿಚಾರವಾಗಿ. ಯಜಮಾನ್ರ ಏನು ಲೈನಿಂಗ್ ಇದೆಯಲ್ಲ, ಏನು ಈಗೇನು ಏನು KBR ಏನು ಕೆಲಸ ಮಾಡಲ್ವಾ? ಎಷ್ಟು ತಿಂಗಳು ಬಿದ್ದಿರ್ಬೋದು ಇದು? ಎಷ್ಟು? 2 ತಿಂಗಳಿಂದ ಜಾಸ್ತಿ ದಿನ ಆಗಿದೆ. ಅಲ್ಲ, ಈ ಕೈಗೆ ಎಟುತ್ತಲ್ಲ ಸ್ವಾಮಿ, ನೋಡಿ ಇಲ್ಲಿ ಕೈಗೆ ಎಟುಕ್ತಾ ಇದೆ. ನೋಡಿ ಇಲ್ಲಿ ಜಸ್ಟ್ ಇಲ್ಲಿ ನೋಡಿ, ಕೈಗೆ ಎಟುಕುತ್ತೆ ಇಲ್ಲಿ. ಏನು ಈ ಥರ ಎಲ್ಲ ರೈತರಿಗೆ ತೊಂದರೆ ಕೊಟ್ಟರೆ ಇವರು ಏನು ಕೆಲಸ ಮಾಡ್ತಾರೆ KB ಇಲಾಖೆಯಲ್ಲಿ? ನೀವೇನು ಕೇಳಲ್ವ ಗ್ರಾಮಸ್ಥರು? ಅಧ್ಯಕ್ಷ ಕೇಳಬೇಕು ಅಂತಿಲ್ಲ ರೀ, ಸಾರ್ವಜನಿಕರು ನೀವು ಕೇಳ್ಬೋದು. ನೋಡಿ ಇಲ್ಲಿ ನಿಮ್ಗೆ ತೋರಿಸ ಹೋಗ್ತೀನಿ. ನೋಡಿ ಇಲ್ಲಿ ನೋಡಿ, ಇದು ಕಂಬ ಬಿದ್ದೋಗಿದೆ ಇಲ್ಲಿ. ನಾನು ಇಲ್ಲಿ ನೋಡಿ, ಇದು ಎಷ್ಟು ಹತ್ರ ಇದೀನಿ ನೋಡಿ. ನಾನು ಇಲ್ಲಿ ನೋಡಿ ಎಷ್ಟು ಹತ್ರ ಇದೆ. ಕೇವಲ 1 ಅಡಿ ಅಷ್ಟೇ, ಅದಕ್ಕೂ 1 ಅಡಿ. ಇನ್ ಕೇಸ್ ಏನೋ ಗ್ರೌಂಡ್ ಆದರೆ ಈ ನೋಡಿ, ಇಲ್ಲಿ ಪಂಪ್ ಸೆಟ್ ಕೂಡ ಇದೆ. ಇಲ್ಲಿ ಆಲ್ರೆಡಿ ಇಲ್ಲಿ 10 ರೈತರು ಇಲ್ಲಿ ಹಾಕೊಂಡಿರೋಂಥದ್ದು, CCಗೆ ಕರೆಂಟ್ ಹಾಕೊಂಡಿರೋಂಥದ್ದು, ಮೋಟ್ರ್ ಓಡಿಸೋ ಆಲ್ರೆಡಿ ಓಡ್ತಾ ಇದೆಯಾ? ಮೋಟ್ರ್ ಓಡ್ತಾ ಇದೆ ಈಗ. ನೋಡಿ ಪಕ್ಕದಲ್ಲೇ ಜಮೀನಲ್ಲಿ ಒಬ್ಬರು ರೈತರು ಕಬ್ಬು ತುಂಬ್ತಾ ಇದ್ದಾರೆ. ಹಿಂಗೆ ಹೋಗ್ಬೇಕು ಅದು. ನೋಡಿ ಇಲ್ಲಿ ನಾವೇನೋ ಸುದ್ದಿ ಮಾಡಿದ್ರೆ ರೈತರು ಹೇಳ್ಬಿಟ್ರೆ ಅವ್ರ ಮೇಲೆ ಕಣ್ಣು. ಇವ್ರು ಕರ್ಕೊಂಬಂದ್ರಿ, ಯಾರನ್ನೂ ಕರ್ಕೊಂಬಂದಿಲ್ಲ. ನಾನು ರೋಡಲ್ಲಿ ಬರ್ತಾಯಿದ್ದೆ, ನೋಡ್ಬಿಟ್ಟು ಸುದ್ದಿ ಮಾಡ್ತಾಯಿದ್ದೀನಿ. ಯಾರು ರೈತರು ಕರ್ಕೊಂಬಂದಿಲ್ಲ, ಆಯಿತಾ? ಅವ್ರದ್ದು ಇಲ್ಲಿದೆಲ್ಲ ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ, ಕಾನೂನಾತ್ಮಕ ಮಾಡಿಲ್ಲ. ನೋಡಿ ಇಲ್ಲಿ ಈ ಗಿಡ ಸೋಗ್ತಾ ಇರೋದು, ಮರ ಅಲ್ಲ ಇದು, ಗಿಡ. ನೋಡಿ ಇಷ್ಟೇ ಗಿಡ ಇರೋದು ಇದು. ರೋಡ್ ಇದು. ಅಲ್ಲ, ಏನೋ ರೈತರು ಸತ್ರ ಪರಿಹಾರ ಕೊಡೋಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ ಇವತ್ತಿನ ಪರಿಸ್ಥಿತಿಲಿ, ಅಲ್ವಾ ಸರ್? ಸಾಯಿದ್ ಬೇಡ, ನಮ್ಮ ರೈತರು ಚೆನ್ನಾಗಿರಲಿ. ಆದರೆ ಏನು ಕೆಲಸ ಮಾಡ್ತಾರೆ ಸರ್ ಇವತ್ತು? ಇನ್ನು ಇದು ಬನ್ನೂರು ಗಾಣಿಕೊಪ್ಪಲಿಗೆ ಹೋಗೋ ರೋಡು, ಇಲ್ಲೇ ಪಕ್ಕದಲ್ಲೇ ಜೈಭೀಮ್ ನಗರ ಇದೆ, ಆಯಿತಾ? ಮತ್ತು ಹಲವಾರು ರೈತರು ದನ ಕರಗಳೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಆಮೇಲೆ ಈ ದೊಡ್ಡ ಕಬ್ಬಿನ ಲಾರಿಯಲ್ಲಿ ಹೋಗುತ್ತೆ. ಲಾರಿಯಲ್ಲಿ ಇಲ್ಲೇ ಬರೋದು ನೋಡಿ, ಅಲ್ಲೇ ಕಬ್ಬು ತುಂಬ್ತಾ ಇದೆ ನೋಡಿ ಇಲ್ಲಿ. ಆಮೇಲೆ ಇವತ್ತು ಸ್ಟ್ರೈಕ್ ಆದ್ರಿಂದ ಸುಮಾರು ದೊಡ್ಡ 10 ವೀಲು 12 ವೀಲು ಗಾಡಿಗಳೆಲ್ಲ ಓಡಾಡ್ತಾ ಇದೆ. ಏನೇ ಹತ್ತಾಚಿರ ಯಾರು ಹೊಣೆ? ಇದನ್ನು ಬೇಗ ರೆಡಿ ಮಾಡಬೇಕು ಅಂತೀರ? ಹಾಗಾದ್ರೆ ಬೇಗ ರೆಡಿ ಮಾಡಲೇಬೇಕು ಸರ್.
ಓಕೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದು ನೋಡಿ ಅವ್ರು ಬೇಗ ರೆಡಿ ಮಾಡ್ಕೊಳ್ಳೇಬೇಕು. ಅಲ್ಲ ರೈತರ ಮನೇಲಿ 200 ರೂಪಾಯಿ 300 ರೂಪಾಯಿ ಕಟ್ಟಲಿಲ್ಲ ಅಂದರೆ ನಮಗೆ ಮೇಲಿನ ಆರ್ಡ್ರ್ ಬಂದಿದೆ ಕಿತ್ತಾಕ್ಬಿಡ್ತೀವಿ ಕಿತ್ತಾಕ್ರಿ. ಇಲ್ಲಿ ಬಂದು ಕೆಲಸ ಇದೆಯಲ್ಲ ಕಿತ್ತಾಕ್ರಿ ಇಲ್ಲಿ ಇಲ್ವಾ? ಇಲ್ಲ ಕೆಲಸ ಇಲ್ಲಿ ಇದೆ ಕೆಲಸ ಇದೆ. ಹಾಂ, ರೈತರ ಮನೆಗಳನ್ನ ನಿಮ್ಗೆ ಟಾರ್ಗೆಟಾ? ಉದ್ಯಮಿಗಳನ್ನ ಬಿಟ್ಬಿಡ್ತೀರಾ? ಲಕ್ಷಾಂತರ ರೂಪಾಯಿ ಪಂಚಾಯತಿ ಒಂದೊಂದು 80 ಲಕ್ಷ 1 ಕೋಟಿ ದುಡ್ಡು ಬರಬೇಕು. ಹೋಗಿ ಕೇಳಿ ಪಂಚಾಯತಿನಲ್ಲಿ, ಕೇಳಲ್ಲ. ವೀಕ್ಷಕರ ಇವೇನು ನೋಡ್ತಾ ಇದ್ದೀರೋ ಇದು ರೈತರ ಸಮಸ್ಯೆ ಇರುವಂಥದ್ದು. ತಾವು ಇಲ್ಲಿ ನೋಡ್ತಾ ಇದ್ದಾರೆ ಗಾಣಿಕೊಪ್ಪಲು ಮತ್ತು ಬನ್ನೂರು ಜೈ ಭೀಮ್ ನಗರಕ್ಕೆ ಟಚ್ ಆಗುವಂಥದ್ದು. ಇದು ಆ ರಸ್ತೆಯಲ್ಲಿರುವಂಥ ಒಂದು ಈ ಒಂದು ಲೈನ್ ನೋಡಿ ಹಿಂಗೆ ತೂಗುರೆ ಗಾಳಿ ಬಂದರೆ ಟಚ್ ಆಗುತ್ತೆ ಅಲ್ಲ, ಗಾಳಿ ಬಂದರೆ ಗ್ರೌಂಡ್ ಆಗುತ್ತೆ.